ಈಗೊಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಹೈಕೋರ್ಟ್ ತಡೆ ಕೊಟ್ಟಿರೋದು. ಇದು ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ನೋಡಿ, ನಿರಂತರವಾಗಿ ಪವರ್ ಟಿವಿ ಈ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಹೈಕೋರ್ಟ್ ತಡೆ ಕೊಟ್ಟಿರೋದು. ಹೈಕೋರ್ಟ್ ನಿಂದ ಮಧ್ಯಂತರ ಆದೇಶ. ಇದು ಪವರ್ ಟಿವಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಇದು ಹೊರ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ಗೆ 900 ರೂಪಾಯಿ ಇದೆ, ಆದ್ರೆ ನಮ್ಮಲ್ಲಿ 5,810 ರೂಪಾಯಿ. ಯಾಕೆ? ಇದನ್ನೇ ಇಟ್ಕೊಂಡು ಪವರ್ ಟಿವಿ ಪ್ರಶ್ನೆ ಮಾಡಿದ್ದು. ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ಪ್ರಶ್ನೆ ಮಾಡುತ್ತೆ ಪವರ್ ಟಿವಿ. ಕೆಆರ್ಸಿ ಎಲ್ಲರಿಗೂ ಕೂಡ ಕಡ್ಡಾಯ ಅಂತ ಹೇಳಿ ಆದೇಶಿಸಿರೋದು. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ. ಇದು ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ನೋಡಿ, ನಿರಂತರವಾಗಿ ಪವರ್ ಟಿವಿ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಯಾವ ರೀತಿ ಸ್ಮಾರ್ಟ್ ಮೀಟರ್ ಹಗರಣದಲ್ಲಿ ಸರ್ಕಾರ ಭಾಗಿಯಾಗಿದೆ, ಜನರಿಂದ ಯಾವ ರೀತಿ ಹಣ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಎಲ್ಲದರ ಬಗ್ಗೆ. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಇರೋದು 900 ರೂಪಾಯಿ, ಆದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು 5,500 ರೂಪಾಯಿಯಷ್ಟು ಹಣ ವಸೂಲಿ ಮಾಡೋದಕ್ಕೆ ಇಂಧನ ಇಲಾಖೆ ಮುಂದಾಗಿತ್ತು. ನೋಡಿ, 5,810 ರೂಪಾಯಿ ಸ್ಮಾರ್ಟ್ ಮೀಟರ್ಗೆ ಬೆಲೆ ನಿಗದಿಪಡಿಸಿದ್ದು. ಈ ಬಗ್ಗೆ ಪವರ್ ಟಿವಿ ಕಳೆದ ಕೆಲ ದಿನಗಳ ಹಿಂದೆ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ಪ್ರಶ್ನೆ ಮಾಡಿತ್ತು. ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಹಾಕಿತ್ತು ಪವರ್ ಟಿವಿ. ಯಾವ ರೀತಿ ಅಕ್ರಮ ಆಗಿದೆ, ಎಷ್ಟು ಕೋಟಿ ರೂಪಾಯಿ ಅಕ್ರಮ ಆಗಿದೆ, ಎಲ್ಲದರ ಬಗ್ಗೆನೂ ಕೂಡ. ಈಗ ಹೈಕೋರ್ಟ್ ನಿಂದ ಬಂದಿರುವಂತಹ ಮಹತ್ವದ ಆದೇಶ, ಮಧ್ಯಂತರ ತಡೆ. ಸ್ಮಾರ್ಟ್ ಮೀಟರ್ ಅಳವಡಿಕೆ ಅಂತೂ ಸದ್ಯಕ್ಕೆ ಬೇಡ. ಇದು ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಹೈಕೋರ್ಟ್ ನಿಂದ ಮಧ್ಯಂತರ ತಡೆ. ನೋಡಿ, ಯಾವ ರೀತಿ ಸ್ಕ್ಯಾಮ್ ಆಗ್ತಾ ಇದೆ, ಯಾವ ರೀತಿ ಜನರಿಗೆ ಮಖಮಲ್ ಟೋಪಿ ಹಾಕೋದಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಇಂಧನ ಇಲಾಖೆ. ಇದೆಲ್ಲದರ ಬಗ್ಗೆ ಪವರ್ ಟಿವಿ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಹೈಕೋರ್ಟ್ ನಿಂದ ಮಹತ್ವದ ಆದೇಶ. ನೋಡಿ, ಮಧ್ಯಂತರ ತಡೆ ಅಂದ್ರೆ ಸದ್ಯಕ್ಕಂತೂ ಬೇಡ. ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿದ್ದು. ನೋಡಿ, ಈ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಕೆಜೆ ಜಾರ್ಜ್ ಅವರು ಪ್ರೆಸ್ ಮೀಟ್ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪವರ್ ಟಿವಿ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳುತ್ತೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶ. ನೋಡಿ, ಸ್ಮಾರ್ಟ್ ಲೂಟಿ ಹಗರಣ, ಕೋಟ್ಯಾಂತರ ರೂಪಾಯಿ ಹಗರಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈಗ ಹೈಕೋರ್ಟ್ ನಿಂದ ಮಧ್ಯಂತರ ಆದೇಶ. ಇದು ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪವರ್ ಟಿವಿ ವರದಿ ಸುದ್ದಿ ಮಾಡಿತ್ತು. ಅರ್ಜಿದಾರರ ಪರ ಹಿರಿಯ ವಕೀಲರಾದಂತಹ ಪ್ರಭುಲಿಂಗ ನಾವದಗಿ ವಾದ ಮಂಡನೆ ಮಾಡ್ತಾರೆ. ನೋಡಿ, ಮತ್ತೊಂದು ಕಡೆ ವಿಚಾರಣೆಯನ್ನ ಜೂನ್ 4ನೇ ತಾರೀಕಿಗೆ ಹೈಕೋರ್ಟ್ ಮುಂದೂಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ, ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಣುತ್. ಈಗ ನಮ್ಮ ಜೊತೆಗೆ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಣುತ್, ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಕಳೆದ ಕೆಲ ದಿನಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಸ್ವತಃ ಇಂಧನ ಸಚಿವರನ್ನೇ ಪವರ್ ಟಿವಿ ತರಾಟೆಗೆ ತೆಗೆದುಕೊಂಡಿತ್ತು. ಒಂದಷ್ಟು ಪ್ರಶ್ನೆಗಳನ್ನ ಕೇಳಿತ್ತು. ಆ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಇಂಧನ ಸಚಿವರಾದಂತಹ ಕೆಜೆ ಜಾರ್ಜ್ ಅವರು ಕಕ್ಕಾಬಿಕ್ಕಿಯಾಗಿದ್ರು. ಇವತ್ತು ಹೈಕೋರ್ಟ್ ಮಧ್ಯಂತರ ತಡೆ ನೀಡಿ ಆದೇಶ ಕೊಟ್ಟಿರೋದು. ಯಾವ ರೀತಿ ಹೈಕೋರ್ಟ್ ಅಲ್ಲಿ ವಾದ ಪ್ರತಿವಾದಗಳಾಗತ್ತೆ, ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿ ಹೈಕೋರ್ಟ್ ತಡೆ ಕೊಟ್ಟಿರೋದು? ಪ್ರಣೋತ್. ಪೂರ್ಣಿಮಾ, ಪಕ್ಕದ ರಾಜ್ಯದಲ್ಲಿ ನಮ್ಮ ಪಕ್ಕ ಸುತ್ತಮುತ್ತ ಇರುವಂತಹ ಯಾವುದೇ ರಾಜ್ಯಕ್ಕೆ ಹೋದ್ರೆ 900 ರೂಪಾಯಿಗೆ ಸಿಗುವಂತಹ ಸ್ಮಾರ್ಟ್ ಮೀಟರ್ ಕರ್ನಾಟಕಕ್ಕೆ ಬಂದ್ರೆ 8,510 ರೂಪಾಯಿ. ಎಲ್ಲಿಯ 900, ಎಲ್ಲಿನ 8,510. ಇಷ್ಟು ದೊಡ್ಡ ಡಿಫರೆನ್ಸ್ ಯಾಕೆ ಅನ್ನೋದನ್ನ ನಾವು ಅವಲೋಕನೆ ಮಾಡ್ತಾ ಹೋದಾಗ ಇಲ್ಲಿ ಯಾರಿಗೋ ಉಪಕಾರ ಮಾಡುವಂತ ಪ್ರಯತ್ನ ಆಗಿದೆ. ಯಾರಾದ್ರೂ ಉಪಕಾರ ಮಾಡ್ತಾರೆ ಅಂತಂದ್ರೆ ಅದು ಸರ್ಕಾರದ ಮಟ್ಟದಲ್ಲಿ ಆಗುತ್ತೆ ಅಂತಂದ್ರೆ ಅದು ಬಳಕೆ ಆಗ್ತಿರೋದು ನಮ್ಮ ನಿಮ್ಮ ತೆರಿಗೆ ಹಣ. ಕೇವಲ ತೆರಿಗೆ ಹಣ ಬಳಕೆ ಮಾತ್ರ ಅಲ್ಲ,
ನಾವು ಪ್ರತಿನಿತ್ಯ ಹೆಚ್ಚುವರಿ ಅದಕ್ಕೆ ಮೇಂಟೆನೆನ್ಸ್ ಅಂತಲೂ 75 ರೂಪಾಯಿ ಕೊಡಬೇಕು, ಬೇರೆ ರಾಜ್ಯಗಳಲ್ಲಿ ಅದು 51 ರೂಪಾಯಿ ಇರುವಂತ ಸಂದರ್ಭದಲ್ಲಿ ಯಾಕೆ ಡಿಫ್ರೆನ್ಸ್? ಕರ್ನಾಟಕದಲ್ಲಿ ಏನಂತದ್ದು ವಿಶೇಷ? ಸ್ಮಾರ್ಟ್ ಮೀಟರ್ ಏನಾದ್ರೂ ಡಿಫ್ರೆಂಟ್ ಇದೆಯಾ? ಮೊಬೈಲ್ ಅಲ್ಲಿ ಕುತ್ಕೊಂಡು ನೋಡೋದಕ್ಕಾಗತ್ತಾ? ಇಲ್ಲ, ಅದೇ ಸ್ಮಾರ್ಟ್ ಮೀಟರ್ನೇ ಬಳಕೆ ಮಾಡೋದಕ್ಕಾಗೋದು. ಅದೇ ಸ್ಮಾರ್ಟ್ ಮೀಟರ್ ಅನ್ನ ಅಲ್ಲಿ 50 ರೂಪಾಯಿಗೆ, ಇಲ್ಲಿ 90 ರೂಪಾಯಿಗೆ. ವಾಟ್ ಇಸ್ ದ ಕಾಸ್? ಏನ್ ಸೆಸ್ ಸ್ಟೇಟ್ ಸೆಸ್ ಏನು ಅಂತ ನೋಡಿದಾಗ ಇಲ್ಲಿ ಅಕ್ರಮ ಆಗಿದೆ. ಅದು 1-2 ರೂಪಾಯಿ ಅಕ್ರಮ ಅಲ್ಲ, ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ. ಯಾರಿಗೋ ಉಪಕಾರ ಮಾಡೋದಕ್ಕೋಸ್ಕರ ರಾಜ್ಯದ ಜನತೆಯ ತಲೆಯ ಮೇಲೆ ಸರ್ಕಾರ ಹೊಡಿತಿದೆ ಅನ್ನೋದನ್ನ ನಾವು ಇಟ್ಟಿದ್ದೀವಿ ಒಂದು ಬಹಳ ದೊಡ್ಡ ಪ್ರಶ್ನೆಯಾಗಿ. ಅವತ್ ನಾವೇನೇನ್ ಪ್ರಶ್ನೆಗಳನ್ನ ಕೇಳಿದ್ವು, ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠ ನಾಗಪ್ರಸನ್ನ ಅವರಿದ್ದಂತ ಪೀಠ ಎಕ್ಸಾಕ್ಟ್ ಸೇಮ್ ಕ್ವಶನ್ ಅನ್ನ ಕೇಳಿದೆ. ಯಾಕೆ ಪಕ್ಕದ ರಾಜ್ಯದಲ್ಲಿ ಅದು 900 ರೂಪಾಯಿ ಇದೆ, ಯಾಕೆ ಕರ್ನಾಟಕದಲ್ಲಿ 8510 ರೂಪಾಯಿ ಇದೆ? ಸದ್ಯಕ್ಕೆ ಇಲ್ಲಿ ಸಮಥಿಂಗ್ ಇಸ್ ಫಿಶಿ, ಇಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಇಂಟ್ರಿಮ್ ಆರ್ಡರ್, ಮಧ್ಯಂತರ ಆದೇಶ ಒಂದು ಬಂದಿದೆ. ಇದನ್ನ ಈ ಕ್ಷಣಕ್ಕೆ ಇಲ್ಲಿಗೆ ನಿಲ್ಲಿಸಿ KERC ಅದನ್ನು ಕಡ್ಡಾಯ ಮಾಡಿತ್ತು ಪೂರ್ಣಿಮಾ. ಅಂದ್ರೆ ಈ ಏಪ್ರಿಲ್ 1ನೇ ತಾರೀಕಿನಿಂದ ಅಳವಡಿಕೆಯಾಗುವ ಪ್ರತಿಯೊಂದು ಮೀಟರು ಸ್ಮಾರ್ಟ್ ಮೀಟರೇ ಆಗಿರಬೇಕು. ಮತ್ತು ನಿಮ್ದು ಆಲ್ರೆಡಿ ಯಾವ್ದಾದ್ರು ನಾರ್ಮಲ್ ಮೀಟರ್ ಹಾಕೊಂಡಿದ್ರೆ ಅದನ್ನ ನೀವು ಸ್ಮಾರ್ಟ್ ಮೀಟರ್ ಆಗಿ ಅತಿ ಶೀಘ್ರದಲ್ಲಿ ಬದಲಾವಣೆ ಮಾಡ್ಬೇಕು. ಅದಕ್ಕೊಂದು ಟೈಮು ಅಂತಿದೆ. ಆ ಸ್ಮಾರ್ಟ್ ಮೀಟರ್ ಅಂತಂದ್ರೆ ಇದು ಪ್ರೀಪೇಡ್, ಮೊದಲಿಗೆ ನೀವು ಪೇ ಮಾಡ್ತೀರಿ, ಆಮೇಲೆ ನಿಮ್ಗೆ ಅದಕ್ಕೆ ತಕ್ಕಂತೆ ಕರೆಂಟ್ ಅನ್ನ ಬಳಕೆ ಮಾಡ್ತೀರಿ. ಈ ರೀತಿಯ ಹೊಸ ಯೋಜನೆಯನ್ನ ತಂದು ಕರ್ನಾಟಕದ ಜನರ ತಲೆ ಮೇಲೆ ಎಳೆಯೋದಕ್ಕೆ ಹೊರಟು ಬೇರೆ ಯಾರದ್ದೋ ಕಂಪನಿಯನ್ನ, ಅವರ ಕುಟುಂಬವನ್ನ, ಅವರ ಮುಂದಿನ ಒಂದಿಷ್ಟು ಜಮಾನವನ್ನು ಉದ್ಧಾರ ಮಾಡೋದಕ್ಕೆ ಹೊರಟಿದ್ದಂತಹ ಸರ್ಕಾರದ ನಡೆಯನ್ನ, ಮಾನ್ಯ ಸಚಿವ KJ ಜಾರ್ಜ್ ನಡೆಯನ್ನ ನಾವು ಪ್ರಶ್ನೆ ಮಾಡಿದ್ವಿ. ಸದ್ಯಕ್ಕೆ ಇದು ನಮ್ಗೆ ಆರಂಭಿಕ ಜಯ ಪೂರ್ಣಿಮಾ. ಇನ್ನೂ ಮುಂದಿನ ಹಂತದಲ್ಲಿ ವಿಚಾರಣೆ ಆಗೋದಿದೆ. ಈ ಮುಂದಿನ ಹಂತದ ವಿಚಾರಣೆಯಲ್ಲಿ ಈ ಅಕ್ರಮ ಹೊರಗಡೆ ಎಳೆಯುತ್ತೆ ಅನ್ನುವಂತ ನಂಬಿಕೆ ನಮಗೆ ನ್ಯಾಯಾಂಗದ ಮೇಲಿದೆ. ಬಟ್ ಇದು ಆಸ್ ಆಫ್ ನೌ ಆರಂಭಿಕ ಜಯ ನಮಗೆ ಪೂರ್ಣಿಮಾ. ಎಕ್ಸಾಕ್ಟ್ಲಿ, ಖಂಡಿತ. ಥ್ಯಾಂಕ್ ಯು ಪ್ರಣುತ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ದೀಪಾ, ಆರಂಭಿಕ ಜಯ ಸಿಕ್ಕಿದೆ ಪವರ್ ಟಿವಿಗೆ. ನಿರಂತರವಾಗಿ ಪವರ್ ಟಿವಿ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು, ವಿತ್ ಡಾಕ್ಯುಮೆಂಟ್ ಸಮೇತ, ವಿತ್ ಪ್ರೂಫ್ ರಾಜ್ಯದ ಜನರ ಮುಂದಿಟ್ಟಿತ್ತು. ಯಾವ ರೀತಿ ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದೆ ಇಂಧನ ಇಲಾಖೆ, ಯಾವ ರೀತಿ ಕೋಟ್ಯಾಂತರ ರೂಪಾಯಿ ಹಗರಣವನ್ನ ಮಾಡ್ತಾ ಇದೆ, ಯಾರದ್ದೋ ಯಾವ ರೀತಿ ಬೇರೆ ಯಾವುದೋ ಒಂದು ಕಂಪನಿಗೆ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ. ಈ ಬಗ್ಗೆ ಪವರ್ ಟಿವಿ MD ಆದಂತಹ ರಾಕೇಶ್ ಶೆಟ್ಟಿ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಂತಹ ಇಂಧನ ಸಚಿವ KJ ಜಾರ್ಜ್ ಅವ್ರ ಪ್ರೆಸ್ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಹೋಗಿ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡ್ತಾರೆ. ಆ ಸಂದರ್ಭದಲ್ಲಿ ಇಂಧನ ಸಚಿವರು, ಸಂಬಂಧಪಟ್ಟಂತಹ ಅಧಿಕಾರಿಗಳೆಲ್ಲರೂ ಕೂಡ ಕಕ್ಕಾಬಿಕ್ಕಿ ಆಗ್ತಾರೆ, ಉತ್ತರನೇ ಇಲ್ಲ. ಈಗ ಹೈಕೋರ್ಟ್ ಇದೆಲ್ಲದಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿದೆ ಅಂತ ಅನ್ಸುತ್ತೆ ದೀಪಾ. ಪೂರ್ಣಿಮಾ, ಪವರ್ ಟಿವಿಯ ಮತ್ತೊಂದು ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂದ್ರೆ ಪವರ್ ಟಿವಿ ವಿಸ್ತೃತವಾಗಿ ಏನು ದಾಖಲೆ ಸಮೇತವಾಗಿ ಪ್ರಸ್ತುತಪಡಿಸಿದಂತಹ ಒಂದು ಪ್ರಕರಣಕ್ಕೆ ಮತ್ತೊಂದು ಜಯ ಸಿಕ್ಕಿರುವಂತಹದ್ದು. ಹಲವಾರು ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ಹಲವಾರು ವರದಿಗಳನ್ನ ಪವರ್ ಟಿವಿ ಬಿತ್ತರಿಸಿತ್ತು. ಪ್ರಮುಖವಾಗಿ ಸ್ಮಾರ್ಟ್ ಮೀಟರ್ ವಿಚಾರವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ 900-800 ರೂಪಾಯಿ ಇರುವಂತಹ ಸ್ಮಾರ್ಟ್ ಮೀಟರ್ಗೆ ರಾಜ್ಯದಲ್ಲಿ 5,000 ಒಂದು ಸ್ಮಾರ್ಟ್ ಮೀಟರ್ಗೆ ವಸೂಲಿ ಮಾಡುವಂತಹ ಕೆಲಸವನ್ನ ಖಾಸಗಿ ಕಂಪನಿಯೊಂದು ಮಾಡ್ತಾ ಇತ್ತು. ಆದ್ರೆ ಆ ಖಾಸಗಿ ಕಂಪನಿಗೆ ಟೆಂಡರ್ ನೀಡಿದ್ದಂತಹದ್ದು ಇದೇ ಬೆಸ್ಕಾಂ, ಅಂದ್ರೆ ಇಂಧನ ಇಲಾಖೆ. ಇದೆಲ್ಲವೂ ಕೂಡ ವರದಿ ಇದ್ರೂ ಕೂಡ KJ ಜಾರ್ಜ್ ಆಗಿರಬಹುದು, ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಲ್ಲರೂ ಕೂಡ ಇದು ಸುಳ್ಳು, ಇದು ನಾವು ಆ ರೀತಿಯಾಗಿ ಮಾಡ್ತಾ ಇಲ್ಲ, ಪ್ರತಿಯೊಂದು ಸ್ಮಾರ್ಟ್ ಮೀಟರ್ ವಿವರಣೆ ನಮ್ಮ ಹತ್ರ ಇದೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತಿದ್ದೇವೆ ಅನ್ನುವಂತಹದ್ದು ಕೂಡ ನಮ್ಮ ಹತ್ರನೂ ಡಾಕ್ಯುಮೆಂಟ್ ಇದೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ರು. ಆದ್ರೆ ಅದೆಲ್ಲದಕ್ಕೂ ಕೂಡ ಇದೀಗ ಹೈಕೋರ್ಟ್ ಒಂದು ಉತ್ತರವನ್ನ ನೀಡಿದೆ. ಈ ಒಂದು ಸ್ಮಾರ್ಟ್ ಮೀಟರ್ ಅಳವಡಿಕೆ ವಿಚಾರವಾಗಿ ತಡೆಯನ್ನ ಹಾಕಿರುವಂತಹದ್ದು ಇದು ಆರಂಭಿಕ ಜಯ ಅಷ್ಟೇ ಅಲ್ಲ, ಇಂಧನ ಇಲಾಖೆಗೆ ದೊಡ್ಡ ಮಟ್ಟದ ಹಿನ್ನಡೆಯ ಜೊತೆಗೆ ಪವರ್ ಟಿವಿಯ ದಾಖಲಾತಿಗಳು ಎಲ್ಲವೂ ಕೂಡ ಸರಿ ಇದೆ, ಅವರು ಪ್ರಸ್ತುತಪಡಿಸಿದಂತಹ ವಿವರಣೆ ನೀಡಿದಂತಹದ್ದು ಎಲ್ಲವೂ ಕೂಡ ಸರಿ ಇದೆ ಮಾಡಿದೆ ಅನ್ನುವಂತಹ ಅರ್ಥವನ್ನ ಇದೀಗ ಹೈಕೋರ್ಟ್ ನೀಡಿರುವಂತಹ ಆದೇಶದಲ್ಲಿ ತಿಳ್ಕೊಳ್ಬಹುದು. ನೀವು ಹೇಳಿದಂತೆ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಅವರು ಕೂಡ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ನೇರ ಪ್ರಶ್ನೆ ಕೇಳಿದ್ರು ಕೂಡ ಯಾವುದಕ್ಕೂ ಕೂಡ ಸರಿಯಾದ ಉತ್ತರವನ್ನ ಜಾರ್ಜ್ ಆಗಿರಬಹುದು, ಆಫೀಸರ್ಸ್ಗಳಾಗಿರಬಹುದು ಕೊಟ್ಟಿರ್ಲಿಲ್ಲ. ನಾವು ಖಾಸಗಿ ಕಂಪನಿಯವರಿಗೆ ಕೊಟ್ಟಿರುವಂತಹ ಏನು ಆ ಟೆಂಡರ್ ಆಗಿರಬಹುದು, ಅವರು ಅಳವಡಿಕೆ ಮಾಡ್ತಾ ಇರುವಂತಹದ್ದು ಎಲ್ಲವೂ ಕೂಡ ಕಾನೂನುಬದ್ಧವಾಗಿದೆ ಅಂತ ಹೇಳ್ತಿತ್ತು. ಆದ್ರೆ ಇದೀಗ ಯಾವಾಗ ಹೈಕೋರ್ಟ್ ಈ ಒಂದು ತಡೆಯನ್ನ ನೀಡಿದೆ, ಅದು ಜಾರ್ಜ್ ಅವರಿಗೆ ಮತ್ತು ಆ ಇಂಧನ ಇಲಾಖೆಯ ಅಧಿಕಾರಿಗಳಿಗೆ ಒಂದು ರೀತಿಯಾದಂತಹ ದೊಡ್ಡ ಮಟ್ಟಿನ ಹಿನ್ನಡೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಪವರ್ ಟಿವಿಯ ಮತ್ತೊಂದು ಜಯ ಅಂತಂದ್ರೆ ಅನ್ನೋದು ಕೂಡ ಸತ್ಯ ಪೂರ್ಣಿಮಾ. ದೀಪ, ಅದರ ಜೊತೆಗೆ
ವಿಸ್ತೃತವಾಗಿ ಎಳೆಯಾಗಿ ರಾಜ್ಯದ ಜನತೆಯ ಮುಂದಿಟ್ಟಿತ್ತು ಪವರ್ ಟಿವಿ. ಯಾವ ರೀತಿ ಬ್ಲಾಕ್ ಲಿಸ್ಟ್ ಕಂಪನಿಗೆ ಟೆಂಡರ್ ಅನ್ನ ಕೊಟ್ಟಿದೆ ಇಂಧನ ಇಲಾಖೆ ಅನ್ನೋದ್ರ ಬಗ್ಗೆ, ರಾಜಶ್ರೀ ಎಲೆಕ್ಟ್ರಿಕಲ್ ಕಂಪನಿಗೆ, ಅದಕ್ಕೂ ಈ ಸ್ಮಾರ್ಟ್ ಮೀಟರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಆದ್ರೂ ಕೂಡ ಆ ಕಂಪನಿಗೆ ಕೊಡ್ಲಾಗಿದೆ, ಇದರ ಹಿಂದೆ ಬೇರೆಯದ್ದೇ ರೀತಿಯ ಕೈವಾಡ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ವರದಿ ಪ್ರಸಾರ ಮಾಡಿತ್ತು. ಒಂದಷ್ಟು ಪ್ರಶ್ನೆಗಳನ್ನ ಇಂಧನ ಸಚಿವರ ಮುಂದೆ ಇಟ್ಟರು ಕೂಡ ಇವತ್ತಿಗೂ ಕೆಜೆ ಜಾರ್ಜ್ ಅವರು ಅದಕ್ಕೆ ಉತ್ತರ ಕೂಡ ಕೊಟ್ಟಿಲ್ಲ. ಈಗ ವಿಚಾರಣೆಯನ್ನ ಮತ್ತೆ ಯಾವಾಗ ಮುಂದೂಡಿಕೆ ಮಾಡಲಾಗಿದೆ, ಇವತ್ತು ಕೋರ್ಟ್ ಅಲ್ಲಿ ಎರಡೂ ಕಡೆಯ ವಾದ ಪ್ರತಿವಾದಗಳು ಹೇಗಿತ್ತು ಅಂತ ಹೇಳಿ ದೀಪಾ? ಪೂರ್ಣಿಮಾ, ನಿಜ, ವಾದ ಪ್ರತಿವಾದಗಳನ್ನ ಕೋರ್ಟ್ ಆಲಿಸಿದೆ. ವಾದ ಪ್ರತಿವಾದ ಅಂದ್ರೆ ಇವರು ಸುದ್ದಿಗೋಷ್ಠಿಯಲ್ಲೇ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ನಾವು ಟೆಂಡರ್ ಕೊಟ್ಟಿರೋದು ಕಾನೂನುಬದ್ಧ ಅನ್ನುವಂತಹದ್ದು, ನಮ್ಮ ಹತ್ರನೂ ಡಾಕ್ಯುಮೆಂಟ್ ಇದೆ ಅನ್ನುವಂಥದ್ದು, ಅದನ್ನೂ ಕೂಡ ಇವತ್ತು ಕೋರ್ಟ್ ಹಾಲ್ನಲ್ಲಿ ಸಬ್ಮಿಟ್ ಮಾಡಿರುವಂತಹದ್ದು ಇಂಧನ ಇಲಾಖೆ ಹಾಗೂ ಸಂಬಂಧಪಟ್ಟ ವಕೀಲರು. ಆದ್ರೆ ಇದೆಲ್ಲದೂ ಕೂಡ ಸುಳ್ಳು ಅನ್ನುವಂತಹ ನಿಟ್ಟಿನಲ್ಲೇ ಒಂದು ರಿಟ್ ಅರ್ಜಿ ಏನೋಗಿದ್ದು, ಅವರ ಪರ ವಕೀಲರು ಕೂಡ ಅದನ್ನು ವಾದ ಮಾಡಿದಂತಹದ್ದು. ಹಾಗಾಗಿ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಕೆ ಮಾಡಿದಂತಹ ಕೋರ್ಟ್ ಸದ್ಯಕ್ಕೆ ಇದಕ್ಕೆ ತಾತ್ಕಾಲಿಕವಾದಂತಹ ತಡೆಯನ್ನ ನೀಡಿದೆ. ಯಾಕೆ ಬೇರೆ ರಾಜ್ಯಗಳಲ್ಲಿ 900 ರೂಪಾಯಿ ಇದೆ, ನಮ್ಮ ರಾಜ್ಯದಲ್ಲಿ ಯಾಕೆ 5,000 ಲೆವೆಲ್ಗೆ ಇದೆ ಅನ್ನುವಂತಹದ್ದನ್ನು ಕೂಡ ಒಂದ್ ರೀತಿಯಾಗಿ ಸ್ಪಷ್ಟಪಡಿಸಿರುವಂತಹದ್ದು, ಅಂದ್ರೆ ಯಾಕಿದೆ ಅನ್ನುವಂತ ಪ್ರಶ್ನೆ ಮಾಡಿರುವಂತಹದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಇದೆಲ್ಲದಕ್ಕೂ ಕೂಡ ತಡೆ ಆಗಿರೋದ್ರಿಂದ ಇದೊಂದು ಮತ್ತೊಂದು ರೀತಿಯ ಜಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪೂರ್ಣಿಮಾ, ಖಂಡಿತ. ಅದೆಲ್ಲದರ ನಡುವೆ ದೀಪಾ, ಈಗ ಬಿಜೆಪಿ ಕೂಡ ಈ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಮಾಡಿತ್ತು. ಅಶ್ವಥ್ ನಾರಾಯಣ್ ಅವರು ಕೂಡ ದಾಖಲೆ ಸಮೇತವಾಗಿ ಎಳೆಯಾಗಿ ಯಾವ ರೀತಿ ಸ್ಕ್ಯಾಮ್ ಮಾಡಿದ್ದಾರೆ, ಯಾವ ರೀತಿ ಹಗರಣ ಆಗಿದೆ ಅನ್ನೋದನ್ನ ವಿತ್ ಪ್ರೂಫ್ ಸಮೇತ ಬಿಚ್ಚಿಟ್ಟಿದ್ರು. ಲೋಕಾಯುಕ್ತಕ್ಕೂ ಕೂಡ ದೂರನ್ನ ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿ ಇದೆಯಾ? ಲೋಕಾಯುಕ್ತ ತನಿಖೆ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ? ಪೂರ್ಣಿಮಾ, ಎಲ್ಲೋ ಒಂದ್ ಕಡೆ ಯಾವಾಗ ಪವರ್ ಟಿವಿಯಲ್ಲಿ ಈ ಒಂದು ವರದಿ ವಿಸ್ತೃತವಾಗಿ ದಾಖಲೆ ಸಮೇತವಾಗಿ ಪ್ರಸ್ತುತ ಆಯ್ತು, ಅಂದ್ರೆ ವಿವರಣೆ ನೀಡ್ತಾ ಈ ಒಂದು ವರದಿ ಪ್ರಸಾರ ಆಯ್ತು, ಅಂದೇ ಬಿಜೆಪಿ ಕೆಲ ನಾಯಕರು ಇದರ ಬಗ್ಗೆ ವಿರೋಧ ವ್ಯಕ್ತ ಮಾಡಿದ್ರು. ಅಂದ್ರೆ ಸರ್ಕಾರ ಮತ್ತೊಂದು ಹಗರಣವನ್ನ ಮಾಡ್ತಾ ಇದೆ, 5,000 ಕೋಟಿ ಹಗರಣ ಇದಾಗಿದೆ ಅನ್ನುವಂತಹದ್ದನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಸುದ್ದಿಗೋಷ್ಠಿಗಳು ನಡೀತು. ಸುದ್ದಿಗೋಷ್ಠಿಗಳ ಬಳಿಕ ಲೋಕಾಯುಕ್ತಕ್ಕೂ ಕೂಡ ಇದೊಂದು ದೂರು ದಾಖಲಾಯಿತು. ದೂರಿನ ಬಳಿಕ ಲೋಕಾಯುಕ್ತದಲ್ಲೂ ಕೂಡ ತನಿಖೆ ಕೈಗೊಳ್ಳುವಂತೆ ಒತ್ತಾಯವನ್ನು ಕೂಡ ಮಾಡಲಾಗಿತ್ತು. ಅದರಂತೆ ತನಿಖೆ ಕೂಡ ಮುಂದುವರೆದಿದೆ. ಆ ತನಿಖೆಯ ವಿವರಣೆ ಈಗ ಸದ್ಯಕ್ಕಂತೂ ಇಲಾಖಾವಾರು ಯಾವುದೂ ಕೂಡ ಸಿಕ್ಕಿಲ್ಲ. ಆದ್ರೆ ತನಿಖೆ ಮುಂದುವರೆದಿದೆ ಅನ್ನುವಂತಹದ್ದಂತೂ ನಿಜ. ಆದ್ರೆ ಬಿಜೆಪಿ ನಾಯಕರು ನೇರವಾಗಿಯೇ ಜಾರ್ಜ್ ಅವರ ಮೇಲೆ ಸರ್ಕಾರ ಕಿಕ್ ಬ್ಯಾಕ್, ಅಂದ್ರೆ ಕೆಜೆ ಜಾರ್ಜ್ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಎನ್ನುವಂತಹ ಒಂದಿಷ್ಟು ಆರೋಪವನ್ನ ಮಾಡಿತ್ತು. ಅದಕ್ಕೆ ಸರಿಯಾದ ದಾಖಲಾತಿಗಳನ್ನು ಕೂಡ, ಅಂದ್ರೆ ಯಾಕೆ ರಾಜಶ್ರೀ ಕಂಪನಿಗೆ ಈ ಒಂದು ಟೆಂಡರ್ ಅನ್ನ ಕೊಟ್ಟಿದ್ದಾರೆ, 5 ವರ್ಷಕ್ಕೆ ಕೊಟ್ಟಂತಹ ಟೆಂಡರ್ ಇದಾಗಿರೋದ್ರಿಂದ ಎಷ್ಟು ಇವರಿಗೆ ಲಾಭ ಆಗ್ತಾ ಇದೆ, ಕಂಪನಿ ಖಾಸಗಿ ಕಂಪನಿಯನ್ನ ಯಾಕೆ ಬೆಳೆಸ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಲೋಕಾಯುಕ್ತದಲ್ಲೂ ಕೂಡ ಕಂಪ್ಲೇಂಟ್ ಲಾಡ್ಜ್ ಆಗಿರೋದ್ರಿಂದ, ಅಂದ್ರೆ ದೂರು ಕೊಟ್ಟಿರೋದ್ರಿಂದ ಒಂದಿಷ್ಟು ಅಲ್ಲೂ ಕೂಡ ತನಿಖೆ ಮುಂದುವರಿಯುತ್ತೆ ಅನ್ನುವಂತಹದ್ದು. ಆದ್ರೆ ಈಗ ಬಿಜೆಪಿ ನಾಯಕರು ಮಾಡಿದಂತಹ ಎಲ್ಲಾ ಆರೋಪಗಳಿಗೆ ಸದ್ಯದ ಮಟ್ಟಿಗೆ ಹೈಕೋರ್ಟ್ ಒಂದು ರೀತಿಯಾದಂತಹ ಅವರಿಗೂ ಕೂಡ, ಅಂದ್ರೆ ಇದಕ್ಕೆ ಪುಷ್ಟಿ ನೀಡುವಂತೆ ಹೈಕೋರ್ಟ್ ಈ ಒಂದು ಆದೇಶ ಏನಿದೆ ಅದು ಕೂಡ ಈ ಎಲ್ಲ ಆರೋಪಗಳು ನಿಜ ಅನ್ನುವಂತಹದ್ದನ್ನು ಕೂಡ ಒಂದು ಹಂತದಲ್ಲಿ ಸಾಬೀತುಪಡಿಸಿದಂಗೆ ಆಗ್ತಾ ಇದೆ. ಪೂರ್ಣಿಮಾ, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಪವರ್ ಟಿವಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ನಿರಂತರವಾಗಿ ಈ ಬಗ್ಗೆ ಪವರ್ ಟಿವಿ ವರದಿ ಪ್ರಸಾರ ಮಾಡಿದ್ದಷ್ಟೇ ಅಲ್ಲದೆ ವಿತ್ ಡಾಕ್ಯುಮೆಂಟ್ ಸಮೇತ ಇಂಧನ ಸಚಿವರ ಮುಂದೆಯೇ ವಿತ್ ಡಾಕ್ಯುಮೆಂಟ್ ಸಮೇತ ಇಡುತ್ತೆ ಪವರ್ ಟಿವಿ. ಅದರ ಜೊತೆಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ಈ ಹಗರಣದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮುಂದಿಡ್ತೇವೆ. ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಉತ್ತರಿಸಲೇ ಇಲ್ಲ. ಇಂಧನ ಸಚಿವರು ಕೂಡ ಉತ್ತರಿಸಲಿಲ್ಲ. ಕಳೆದ ಕೆಲ ದಿನಗಳ ಹಿಂದೆ ಆದಂತಹ ಸುದ್ದಿಗೋಷ್ಠಿಯಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದನೂ ಕೂಡ ಉತ್ತರ ಸಿಗ್ಲಿಲ್ಲ. ಇದು ಉಚಿತ ಭಾಗ್ಯ ಕೊಟ್ಟಿರೋದ್ರ ಎಫೆಕ್ಟಾ? ನಿಮಗೆ ಫ್ರೀ ಕರೆಂಟ್ ಕೊಡಿ ಅಂತ ಯಾರು ಕೇಳಿದ್ರು? ಜನ ಏನಾದ್ರು ಕೇಳಿದ್ರಾ? ಬಡವರೆಲ್ಲ ಎಲ್ಲಿಗೆ ಹೋಗ್ಬೇಕು ಹಾಗಾದ್ರೆ? ನೋಡಿ, ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿತ್ತು. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ರಾಜಶ್ರೀ ಕಂಪನಿಗೆ ಗುತ್ತಿಗೆ ಕೊಟ್ಟಿದ್ರು. ದಾವಣಗೆರೆ ಮೂಲದ ರಾಜಶ್ರೀ ಎಲೆಕ್ಟ್ರಿಕಲ್ ಕಂಪನಿ ಅದು. ಆ ಕಂಪನಿ ವಿರುದ್ಧವೇ ಸಾಕಷ್ಟು ದೂರುಗಳು. ಗುತ್ತಿಗೆ ನೀಡಿದ್ದರ ಅಕ್ರಮವನ್ನ ಪವರ್ ಟಿವಿ ಎಳೆಯಾಗಿ ಬಿಚ್ಚಿಟ್ಟಿತ್ತು. ರಾಜ್ಯ ರಾಜಕಾರಣದಲ್ಲಿ ಪವರ್ಫುಲ್ ವರದಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡಿತ್ತು. ಇದು ಪವರ್ ಟಿವಿ ಹೋರಾಟಕ್ಕೆ ಸಿಕ್ಕಂತಹ ಅತಿ ದೊಡ್ಡ ಜಯ. ನೋಡಿ, ಮತ್ತೊಂದು ಕಡೆ ಬಿಜೆಪಿ ಕೂಡ ಈ ಬಗ್ಗೆ ಒಂದು ಅಭಿಯಾನವನ್ನೇ ಶುರು ಮಾಡುತ್ತೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯ ಮೂಲಕ ಗ್ರಾಹಕರನ್ನ ವಂಚಿಸ್ತಾ ಇದೆ. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ದೊಡ್ಡ ಮಟ್ಟದಲ್ಲಿ
ಅಭಿಯಾನವನ್ನ ಶುರು ಮಾಡ್ತಾರೆ. ಅದರ ಜೊತೆಗೆ ಲೋಕಾಯುಕ್ತಕ್ಕೂ ಕೂಡ ದೂರು ಕೊಡಲಾಗುತ್ತೆ. ಮತ್ತೊಂದ್ ಕಡೆ ರಾಜಶ್ರೀ ಕಂಪನಿಗೆ ಗುತ್ತಿಗೆ ನೀಡಿದ್ರ ಬಗ್ಗೆ ಪವರ್ ಟಿವಿ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡುತ್ತೆ. ಯಾಕಂದ್ರೆ ಆ ಕಂಪನಿಯೇ ಬ್ಲಾಕ್ ಲಿಸ್ಟ್ಗೆ ಸೇರಿದಂತಹ ಕಂಪನಿ. ಅಂತ ಕಂಪನಿಗೆ ನೀವು ಹೆಂಗ್ ಕೊಟ್ರಿ ಗುತ್ತಿಗೆನ ಅಂತ ಹೇಳಿ ಪವರ್ ಟಿವಿ ಪ್ರಶ್ನೆ ಮಾಡೋದು. ಕಳೆದ ಕೆಲ ದಿನಗಳ ಹಿಂದೆ ಸುದ್ದಿಗೋಷ್ಠಿ ಕೂಡ ಮಾಡ್ತಾರೆ ಇಂಧನ ಸಚಿವರಾದಂತಹ ಕೆಜೆ ಜಾರ್ಜ್ ಅವರು. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತೀವಿ, ಸ್ಮಾರ್ಟ್ ಮೀಟರ್ ಬಗ್ಗೆ ಏನೆಲ್ಲ ಪ್ರಶ್ನೆಗಳಿದೆ ಅದೆಲ್ಲದಕ್ಕೂ ಕೂಡ ಅಂತ ಹೇಳಿ. ಆಗ ಪವರ್ ಟಿವಿ ಎಂಡಿ ರಾಕೇಶ್ ಶೆಟ್ಟಿ ಅವರು ಸುದ್ದಿಗೋಷ್ಠಿ ನಡೀತಾ ಇರುವಂತಹ ಸ್ಥಳಕ್ಕೆ ಹೋಗ್ತಾರೆ. ವಿತ್ ಡಾಕ್ಯುಮೆಂಟ್ ಸಮೇತ ಸುಮ್ನೆ ಹೋಗಿ ಕುತ್ಕೊಳ್ಳೋದಿಲ್ಲ. ನೋಡಿ ಸರ್, ಹಿಂಗಿದೆ, ನಾವು ಡಾಕ್ಯುಮೆಂಟ್ಸ್ ತಗೊಂಡ್ ಬಂದಿದೀವಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳಿದ್ರೆ ಕೊಡಕ್ ಆಗಲ್ಲ, ಕೊಡ್ಲಿಲ್ಲ. ಇಂಧನ ಸಚಿವರು ಸೈಲೆಂಟ್ ಆಗ್ತಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದನೂ ಕೂಡ ಉತ್ತರ ಬರಲಿಲ್ಲ. ಇವತ್ತು ಹೈಕೋರ್ಟ್ ನೋಡಿ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದೆ. ಮಧ್ಯಂತರ ತಡೆ ನೀಡಿರೋದು ಅಂದ್ರೆ ಇದರಲ್ಲೇ ಹಗರಣ ಆಗಿರೋದು, ಲೂಟಿ ಆಗಿರೋದು ಸತ್ಯ ಅನ್ನೋದು ಬಹಳಷ್ಟು ಕನ್ಫರ್ಮ್ ಆಗಿ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ.